ನಾವು ಮೀನುಗಳನ್ನ ನೋಡಿದ್ದೀವಿ. ಆದರೆ ಇಲ್ಲಿ ಬಹಳಷ್ಟು ಸಲ ಮೀನು ಹಿಡಿಯೋದಕ್ಕೆ ಕೆಲವರು ಟ್ರೈ ಮಾಡಿದ್ರು, ಅವರಿಗೆ ಬೇರೆ ತರ ಏನೋ ಪ್ರಾಬ್ಲಮ್ಸ್ ಆಗಿದೆ ಅನ್ನೋದನ್ನ ನಾನು ಕೇಳಿದೆ. ಅದು ಏನ್ ಪ್ರಾಬ್ಲಮ್ ಆಯ್ತು? ಅವ್ರು ಮೀನ್ ಹಿಡಿಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಬಂದ್ರೆ ಇಲ್ಲ ಒಂದ್ಸಲ ನೋಡ್ಬಿಡೋಣ ಅಂತ ಬಂದ್ರೆ, ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ದೇವ ಮೀನುಗಳು ಅಂತ ಹೇಳಿ ಬಂದವ್ರಿಗಂತ ಅದು ಮೀನು ಹಿಡಿಯೋರು ಯಾರು ಹೊರಗಡೆ ಬರುದಿಲ್ಲ. ಸುತ್ತಮುತ್ತ ಒಂದು ಅಜ್ಞಾನದಿಂದ ಬಂದಿರ್ಬೋದು, ಇಲ್ಲ ಬಂದು ಏನಾಗುತ್ತೆ ನೋಡೋಣ ಅಂತ ಬಂದಿರ್ಬೋದು. ಇನ್ನೊಂದು ಏನಂದ್ರೆ ಹೊಟ್ಟೆಪಾಡು, ಏನೋ ಇಲ್ಲ ಕಡೆಗೆ ಎಲ್ಲೂ ಸಿಕ್ಲಿಲ್ಲ, ಯಾವ್ದು ಇದು ಮಾರೋಣ ಅಂತ ಹೇಳಿ ಆ ಒಂದು ಇದಕ್ಕೆ ಬಂದಿರ್ತಾರೆ. ಅದು ಕಾರಣ ಇರ್ಬೋದು ಅದಕ್ಕೆ. ಅವರಿಗೆ ಏನಾಯ್ತು ಅಂತ ಏನಾದ್ರು ನಿಮ್ಗೆ ಗೊತ್ತಿದೆಯಾ ಅಂತ? ಅವ್ರಿಗೆ ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ, ಬಟ್ ಕೇಳಿರೋದು ಅಷ್ಟೇ. ಅವ್ರಿಗೊಂದು ಕೇಳಿರೋದು ಅದೇ ಏನಾಯ್ತು, ಹುಷಾರಿಲ್ಲಂಗೆ, ಆಗಿರೋದು, ರಕ್ತ ಕಾರರು ಅಂತೆಲ್ಲ ಹೇಳಿ ಸ್ಪಾಟ್ ಅಲ್ಲಿ ನಂತರ ಅಲ್ಲಿಂದ ಹೋದ ನಂತರ ಹೌದಾ, ಅವರು ಈಗ ಬಂದವರು ಮೀನು ಹಿಡ್ಕೊಂಡು ಹೋದ್ರೆ ಇಲ್ಲ ಹಿಡಿಲಿಕ್ಕೆ ಆಗ್ಲಿಲ್ವಾ ಅಂತ? ಇಲ್ಲ, ಹಿಡಿದ ಮೀನನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ, ತಗೊಂಡು ಹೋಗಿಲ್ಲ. ಯಾಕಂದ್ರೆ ಅಷ್ಟು ಕೆಲವು ಬಹಳ ದೊಡ್ಡದಿದ್ದಾರೆ. ಅಲ್ಲ, ಗೊತ್ತು, ನೋಡಿದ್ದೇನೆ ಸರ್. ಆದ್ರೆ ಇವಾಗ ನಾವು ಅದನ್ನ ಕೂಡ ವಿಡಿಯೋ ಮಾಡ್ತೀವಿ. ಸೊ ಏನಾದ್ರು ನಮಗೂ ಆ ಥರ ದೊಡ್ಡ ಮೀನುಗಳು ಏನಾದ್ರು ನಮ್ಮ ಕ್ಯಾಮ್ರಾಗೆ ಸೆರೆ ಸಿಕ್ಕರೆ ಒಂದೇ ಥರ ನಮಗೂ ಕೂಡ ಖುಷಿ ಆಗುತ್ತೆ. ದೇವಸ್ಥಾನಕ್ಕೆ ಈಗ ಬಹಳಷ್ಟು ವರ್ಷಗಳ ನಂತರ ನನಗೂ ಕೂಡ ಮಾಡಬೇಕು ಅನ್ನಿಸ್ತು. ಯಾಕೆಂದರೆ ನಾವು ಇಷ್ಟು ದಿವಸ ಬೇರೆ ವಿಷಯಗಳನ್ನ ಮಾಡಿದ್ರು ಕೂಡ ಈಗ ನಾವು ಒಂದು ವಿಷಯವನ್ನು ಕಂಟೆಂಟ್ನ ಇಟ್ಕೊಂಡು ಬಂದಾಗ ಫಸ್ಟ್ ಮೊದಲಿಗೆ ಇಲ್ಲಿ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಇದ್ರ ವಿಷಯನ ನಾವು ಹೇಳೋದಕ್ಕಿಂತ ನಿಮ್ಮ ಕಡೆಯಿಂದ ಕೇಳಬೇಕು ಅನ್ನಿಸ್ತು. ಸೊ ಹಾಗಾಗಿ ಬಂದ್ವಿ. ಯಾಕೆಂದರೆ ರಾಮನಾಥಪುರ ರಾಮ ಬಂದು ಹೋದ ನಂತರ ಆದರೂ ಕೂಡ ಆದರೆ ಇಲ್ಲಿ ಬಹಳಷ್ಟು ಭಕ್ತಾದಿಗಳನ್ನ ಸೆಳೆಯುವಂಥ ದೇವಸ್ಥಾನ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸೊ ಹಾಗಾಗಿ ಇದು ಹಾಗೇನೆ ಗೌಗಲ್ಲಿಗೆ ಒಂದು ದೊಡ್ಡ ಇತಿಹಾಸನೇ ಇದೆ ಅದಕ್ಕೆ. ಸೊ ಅದರ ಪಕ್ಕದಲ್ಲಿ ಕುತ್ಕೊಂಡು ನಾವು ಅದರದ ಇತಿಹಾಸವನ್ನು ಹೇಳ್ತೀವಿ. ಅದಕ್ಕೆ ಮುಂಚೆ ನಿಮಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನನಗೆ ನಾನು ಕೂಡ ಇಲ್ಲಿಯವನಲ್ಲ, ಅದರಿಂದ ನನಗೆ ಕೇಳಿದ್ದು ಏನಂತ ಇಲ್ಲಿ ಏನಂತ ಅಂದ್ರೆ ಶುಕ್ರಾಚಾರ್ಯರು ತಪಸ್ಸು ಮಾಡ್ತಾ ಇದ್ರಲ್ಲಿ ಗಾಯತ್ರಿ ಬಂಡೆ ಅಂತ ಇದೆ, ಅಲ್ಲಿ ತಪಸ್ಸು ಮಾಡುವಾಗ ಗಾಯತ್ರಿ ಬಂಡೆ ಇದ್ರ ಪಕ್ಕ ನದಿ ಮಧ್ಯದಲ್ಲಿ ಗೋಗರ್ಭದ ಎದುರುಗಡೆ ಇನ್ನೊಂದು ಕಲ್ಲಿದೆಯಲ್ಲ, ಅದು ಇಲ್ಲಿ ಕೂತು ತಪಸ್ಸು ಮಾಡುವಾಗ ತಪಸ್ಸು ಭಂಗ ಮಾಡ್ಲಿಕ್ಕೆ ಅಂತ ಹೇಳಿ ಇವನ್ನ ಅಂದ್ರೆ ಕಳಿಸ್ತಾನೆ. ನನಗೆ ಅವರೆಲ್ಲ ಫೇಲ್ ಆಗ್ತಾರೆ ಇದರಲ್ಲಿ. ಈ ಮಂಥನ ನಡೆಯುತ್ತಲ್ಲ, ಸಮುದ್ರ ಮಂಥನ, ಆ ಸಮಯದಲ್ಲಿ ರಾಕ್ಷಸರನ್ನ ಇದು ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಪಸ್ಸು ಮಾಡೋದು, ತಪಸ್ಸು ಭಂಗ ಮಾಡ್ಲಿಕ್ಕೆ ಇವರನ್ನ ಕಳಿಸ್ತಾನೆ ಅಂಬೆ ಉಳಿಸಿಯನ್ನ. ಅವ್ರು ಫೇಲ್ ಆಗ್ತಾರೆ ಅಂತ ಹೇಳಿ ಕಡೆ ಕಾಮಧೇನು ನಾನು ಹೋಗ್ತೇನೆ ಅಂತ ಹೇಳಿ ಬರ್ತಾಳೆ. ಅವ್ರು ಬಂದು ಇಲ್ಲಿ ಇವನ ತಪಸ್ಸು ಭಂಗ ಮಾಡಲಿ ಅನ್ನೋದಾಗ ಇವರಿಗೆ ತಪಸ್ಸು ಭಂಗ ಆಗಿ ಅದನ್ನು ಕಲ್ಲಾಗಿ ಹೋಗುತ್ತೆ, ಶಾಪ ಕೊಡ್ತಾರೆ. ಆ ಇದರಲ್ಲಿ ಅವರ ಎದುರಿನಲ್ಲೇ ಅಲ್ಲಿ ಕಾಮಧೇನು ಬಂದು ಗೋಗರ್ಭ ಅಂತೇಳಿ ಈಗ ಕಲ್ಲಾಗಿ ಶಿಲೆಯಾಗಿ ನಿಂತಿದೆ. ಈಗಲೂ ಕೂಡ ಒಂದು ಕಲ್ಲಿನ ಮೇಲೆ ಪಕ್ಷಿಗಳು ಬಂದು ಕೂತ್ಕೊಳ್ಳೋದಾಗಲಿ ಮಲಮೂತ್ರ ಮಾಡೋದಾಗಲಿ ಆಗುದಿಲ್ಲ. ಅದರಲ್ಲಿ ಎರಡು ಸಣ್ಣ ಒಂದು ಗ್ಯಾಪ್ ಇದೆ. ಮುಂದೆಯಿಂದ ಹೋಗಿ ಹಿಂದಿಂದ ಬಂದರೆ ಈ ಜನ್ಮ ದೋಷಗಳೇನಾದ್ರು ಇದ್ರೆ ಅದೆಲ್ಲ ಪರಿಹಾರ ಆಗ್ತದೆ ಅಂತೇಳಿ ಒಂದು ಕಾಮಧೇವನ ಹೊಟ್ಟೆಯಲ್ಲಿ ಹುಟ್ಟಿದಾಗೆ ಪುನಃ ಎರಡನೇ ಜನ್ಮ, ಆ ಒಂದು ಜನ್ಮ ದೋಷಗಳಿಂದ ಅದು ಪರಿಹಾರ ಆಗುತ್ತೆ. ಏನು ದೋಷಗಳಿದೆ ಅದು ಪರಿಹಾರ ಆಗುತ್ತೆ ಅಂತೇಳಿ ಪ್ರತೀತಿ. ಅದು ನನಗೆ ಗೊತ್ತಿರೋಷ್ಟು ಅಲ್ಲ, ಯಾಕೆಂದ್ರೆ ಅದು ನನಗೆ ಚಿಕ್ಕದಾಗಿ ಗೊತ್ತು. ಯಾಕೆಂದ್ರೆ ಅದು ನಾವು ಹೇಳೋದಕ್ಕಿಂತ ನಿಮ್ಮ ಬಾಯಲ್ಲಿ ಅದು ಬಂದ್ರೆ ಅದು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸಮುದ್ರ ಮಂಥನ ನಡೆದ ಸಮಯದಲ್ಲಿ ಯಾವಾಗ ಈ ದೇವರುಗಳು ಗೆಲ್ತಾರೋ ಅಸುರರು ಬಂದುಬಿಟ್ಟು ಕೇಳ್ತಾರೆ ಶುಕ್ರಾಚಾರ್ಯರನ್ನ, ಅವರನ್ನ ಉಳಿಸೋದಕ್ಕೆ ಒಂದು ಇದನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತಪಸ್ಸನ್ನು ಮಾಡ್ತಾರೆ. ಅದನ್ನ ಪಡೆದುಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂದ್ರ ತಪಸ್ಸು ಭಂಗ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕಳಿಸುವಂಥದ್ದು ಅನ್ನೋದು ಅದಿರುವಂಥದ್ದು ಇದೆ. ಅದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಹಾಗೇನೆ ಅಲ್ಲ ಸರ್, ಯಾಕೆಂದ್ರೆ ಈಗ ನಾವು ಹೇಳೋದು ಬೇರೆ, ಅಂದ್ರೆ ಅದು ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಬಟ್ ಅಂದ್ರೆ ಅದ್ರ ಯಾಕೆಂದ್ರೆ ಇದು ಎಲ್ಲಿಂದ ಬಂದಿದೆ ಅಂದಾಗ ನಾವು ಅಸುರರು ಯಾವಾಗ ಈ ಒಂದು ಅಮೃತಕ್ಕಾಗಿ ಒಂದು ಇದು ನಡೀತು ಅಂತ ಹೇಳ್ಬಿಟ್ಟು ಸಮುದ್ರ ಮಂಥನ ನಡೀತು ಅಂತಂದ್ರೆ ಅವಾಗ ರಾಮನಾಥಪುರ ಇತ್ತು ಅಂದ್ರೆ ಅದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಎಷ್ಟು ಹಳೆಯದು ಅಂತ ಹೇಳ್ಬಿಟ್ಟು. ರಾಮೇಶ್ವರ ಇರೋದ್ರಿಂದ ಕಾಶಿ ಈಗ ದಕ್ಷಿಣದಲ್ಲಿ ದಕ್ಷಿಣ ಕಾಶಿ ಅಂತ ಹೆಸರು ಬಂದಿದೆ ಅಷ್ಟೇ ಇದಕ್ಕೆ. ಸೊ ಎಲ್ಲ ಪುಣ್ಯಕ್ಷೇತ್ರಗಳ ಒಂದು, ಯಾಕೆಂದ್ರೆ ಇಲ್ಲಿ ನಾವು ನೋಡೋದಕ್ಕೆ ಹೋದಾಗ ದೇವಸ್ಥಾನಗಳ ಪಟ್ಟಣ ಅಂತಾನೆ ಹೆಸರು ಪಡ್ಕೊಬಿಟ್ಟಿದೆ. ಸರಿ ಸುಮಾರು ಹುಡ್ಕೋದಿಕ್ ಹೋದ್ರೆ ಒಂದು 60-70 ದೇವಸ್ಥಾನಗಳು ಸಿಕ್ಕೋದು ಈ ಸುತ್ತಲೂ, ಚಿಕ್ಕದೆಲ್ಲ ಹುಡ್ಕೋದಿಕ್ ಹೋದ್ರೆ ಬೀದಿಯಲ್ಲಿ ನಿಮಗೆ ನೋಡಿ ಈಗ 4, 5, 6, 7, 8 ದೇವಸ್ಥಾನ, 9 ದೇವಸ್ಥಾನ. ಅದೇ ಅದನ್ನ ನೋಡ್ತಿದ್ದಾಗ ಯಾಕೆಂದ್ರೆ ದೇವಸ್ಥಾನಗಳ ಪಟ್ಟಣ ಅಂತಾನೆ ಒಂದು ಹೆಸರುವಾಸಿಯಾಗಿದೆ. ಯಾಕೆಂದ್ರೆ ಬಹಳಷ್ಟು ಇದ್ರೂ ನಾವು ನೋಡ್ತಿರ್ತೇವೆ. ಯಾಕೆಂದ್ರೆ ಇಲ್ಲೇ ಪಕ್ಕದಲ್ಲಿ ಇದ್ರ ಸರೌಂಡಿಂಗ್ ನೋಡಿದ್ರೆ ನಮ್ಗೆ ಸುಮಾರು 8-9 ದೇವಸ್ಥಾನ ಇದೆ ಪಕ್ಕದಲ್ಲಿ. ಎಲ್ಲದಕ್ಕೂ ಒಂದೊಂದು ಇತಿಹಾಸನೇ ಇದೆ ಅದಕ್ಕೆ.
ಈಗ ಏನು ವ್ಯಾಸ ಆಂಜನೇಯ ಅದಕ್ಕೆ ಒಂದು ಇತಿಹಾಸ ಇದೆ ಅದರದ್ದಾದಂಥದ್ದು. ಆಮೇಲೆ ಆ ರಾಮೇಶ್ವರ ರಾಮಲಿಂಗ, ಈಗ ಏನು ರಾಮ ಬಂದುಬಿಟ್ಟು ಲಿಂಗಕ್ಕೆ ಪೂಜೆ ಮಾಡಿ ಹೋದಂಥದ್ದು, ಆ ಒಂದು ವಿಷಯಕ್ಕೆ ಅದಕ್ಕೆ ಒಂದು ಇತಿಹಾಸ ಇದೆ. ಯಾಕೆಂದರೆ ಯಾವುದು ಇತಿಹಾಸ ಇಲ್ಲದೆ ನಡೆದಿರೋ ದೇವಸ್ಥಾನಗಳಲ್ಲ ಇಲ್ಲಿರುವಂಥದ್ದು. ಹಾಗೆಯೇ ಇವಾಗ ನಾವು ಅಲ್ಲೇ ಕೂಡ ಕೆಲವರನ್ನ ಕೇಳಿದಾಗ ಅವ್ರು ಹೇಳ್ತಿದ್ರು ಬಂದಾಗ ಒಳ್ಳೆಯದಾಗಿದೆ. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನೆ ದೇವರಾಗಿ ಬಹಳಷ್ಟು ಜನ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಯಾಕೆಂದ್ರೆ ನಾವು ತುಂಬ ಕಡಿಮೆ ಆ ಥರ ನೋಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನೆ ದೇವರಾಗಿ ಪೂಜೆ ಮಾಡುವಂಥದ್ದು. ಹಾಗಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈಗ ಇಲ್ಲಿ ಬರುವುದಕ್ಕೆ ಮುಂಚೆ ಅವ್ರು ಯಾವ ದೇವರನ್ನ ಪೂಜೆ ಮಾಡ್ತಿದ್ರು ನಮಗೆ ಗೊತ್ತಿಲ್ಲ, ಅವರ ವಂಶಸ್ಥರು. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನೆ ದೇವರಾಗಿ ಮಾಡ್ಕೊಂಡಿದ್ದಾರೆ ಇವಾಗ ಅಂತಂದರೆ, ಸೊ ಯಾವ ರೀತಿಯಾದಂತಹ ಒಂದು ದೈವ ಶಕ್ತಿ ಇದೆ ಅನ್ನೋದನ್ನ ನಾವು ಕೂಡ ತಿಳ್ಕೊಬೇಕಾಗತ್ತೆ. ಆದರೆ ಇತಿಹಾಸವನ್ನು ನಮ್ಮ ಕೈಲಾದರೆ ಇನ್ನಷ್ಟು ತಿಳಿಸ್ಕೊಡ್ತೀವಿ ಸರ್. ತುಂಬ ಧನ್ಯವಾದಗಳು. ಹಾಗೆ ಸಿಗ್ತೀವಿ ಮತ್ತೊಮ್ಮೆ ಬಂದಾಗ. ಇವತ್ತಿನವರೆಗೂ ಮುಜರಾಯಿಗೆ ಸೇರಿಸ್ಕೊಳ್ಳೋಕ್ಕಾಗಿಲ್ಲ, ಯಾಕೆ ಸರ್? ಹಾಗಂತಲ್ಲ, ಇದು ಒಮ್ಮೆ ಮುಜರಾಯಿ ಹೋಗಿತ್ತು ಬೈ ಮಿಸ್ಟೇಕ್ ಮುಜರಾಯಲ್ಲಿ ಅಂತ ಹೇಳಿ. ಇದು ರಾಜರ ಒಂದು ಇದಿದೆ, ತಾಮ್ರಪತ್ರ ಇದೆ, ನರಸಿಂಹನಾಯಕರ ಒಂದು ತಾಮ್ರಪತ್ರ. ಈ ದೇವಸ್ಥಾನವನ್ನು ಮಠಕ್ಕೆ ಕೊಟ್ಟು ದಾನ ಕೊಟ್ಟು ಮಠದವರೇ ಅವರೇ ಪ್ರತಿಷ್ಠಾಪನೆ ಮಾಡಿ ನಮ್ಮ ಗುರುಗಳಿಗೆ ಒಪ್ಪಿಸಿ ನಂತರ ಕೆಲವೊಂದು ಗ್ರಾಮಗಳನ್ನು ದತ್ತಿ ಬಿಟ್ಟಿದ್ದಾರೆ. ಈ ದೇವಸ್ಥಾನದ ಏನೇ ನೀವು ನೋಡ್ಕೊಳಕ್ಕೆ ಅದಂತ ಹೇಳಿ ಅದಕ್ಕೆ ಗ್ರಾಮಗಳಿಲ್ಲ, ಹೋಗಿದೆ ಎಲ್ಲ, ಅದು ಪರಬಾರೆ ಆಗಿದೆ. ಸೊ ಅದು ಮೊದಲಿಂದಲೂ ಅದು ನಮ್ಮ ಮಠದ ಇದರಲ್ಲೇ ಇರೋದು. ಇನ್ ಬಿಟ್ವೀನ್ ಏನಾಗಿತ್ತು, ಯಾರ್ದೋ ಒಂದು ಕಿಡಿಗೇಡಿ ಅಂತ ಗೊತ್ತಿಲ್ಲ, ಅಲ್ಲಿ ಇದರಲ್ಲಿ ಮುಜರಾಯಿ ಹೆಸರಿನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅಂದ್ರೆ ಯಾರೋ ಹೇಳಿದ್ರಂತೆ ನಿಮ್ಮ ಡಿಸ್ಟಿಕ್ನಲ್ಲಿ ಎಷ್ಟು ದೇವಸ್ಥಾನ ಇದೆ ಅದನ್ನ ಲೆಕ್ಕ ಮಾಡಿರ್ತೀವಿ, ಆವಾಗ ಇದನ್ನು ಸೇರಿಸ್ಬಿಟ್ಟಿದ್ದಾರೆ. ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಡೆಗೆ ಬಂದು ಹೆಂಗೆ ಗೊತ್ತಾಯಿತು ಇದು ಮುಜರಾಯಿಲಿದೆ ಅಂತ. ನಂತರ ಅದನ್ನು ಡಿನೋಟಿಫಿಕೇಶನ್ ಮಾಡಿಸಿ ವಾಪಸ್ ಮಠಕ್ಕೆ ಬಂದು. ಅಂದ್ರೆ ಈಗ ಮುಜರಾಯಿ ಮಾಡ್ಲಿಕ್ಕೆ ಆಗಲ್ಲ, ಪರ್ಮಿಷನ್ ಮಠದ ಪರ್ಮಿಷನ್ ಬೇಕು. ಮಠ ಒಪ್ಕೊಂಡ್ರೆ ಮಾತ್ರ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾನು 4 ತಿಂಗಳ ಹಿಂದೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಕೂಡ ಯಾರೋ ಮಾತಾಡ್ತಾ ಹೇಳ್ತಿದ್ರು ಮುಂದೆ ಮುಜರಾಯಿಗೆ ಮಾಡ್ತಾರಂತೆ ಗೌರ್ಮೆಂಟ್ ಅವರು ಅಂತ. ಸೊ ಹಾಗಾಗಿ ಯಾಕೆಂದ್ರೆ ಇದು ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹೋದವ್ರಿಗೆ ಸುಮ್ಮನೆ ಮಾತಾಡ್ತಿರ್ತಾರೆ, ಕೇಳ್ಕೊಳ್ತಿರ್ತಾರೆ. ಈಗ ನಾನು ಕೇಳ್ಕೊಂಡು ಬಂದಲ್ಲ ಹಾಗೇನೆ ಅವರು ಕೇಳಿರ್ತಾರೆ. ಹಾಗಾಗಿ ಇದು ಮುಜರಾಯಿಗೆ ಸೇರಿಸಲಿಕ್ಕೆ ಮಠದ ಪರ್ಮಿಷನ್ ಇರಬೇಕು, ಮಠದಲ್ಲಿ ಒಪ್ಕೋಬೇಕು, ಅವಾಗ ಮಾತ್ರ ಆರ್ಡರ್ ಕೂಡ ಇದೆ. ಹಾಗೆ ಯಾವುದೇ ಒಂದು ದೇವಸ್ಥಾನ ಸೇರಿಸೋ ಆಗಿಲ್ಲ. ಏನಾದ್ರು ಅವ್ಯವಹಾರ ಆದ್ರೆ ನಡೀತಾ ಇದೆ ಅಂತ ಇದಾಯ್ತು ಅಂತಂದ್ರೆ ಅವಾಗ ಅವರು ಏನಾದ್ರು ಅದ್ರ ಬಗ್ಗೆ ವಿಚಾರಣೆ ನಡೆಸಿ ನಂತರ ಅದು ಸರಿ ಅಂತ ಹೋದ್ರೆ ಅವರು ತಗೋಬಳಕ್ಕೆ ಒಂದು ಚಾನ್ಸಸ್ ಇದೆ. ಅದರ್ವೈಸ್ ಮಠದ ಒಂದು ಇದಾಗಿದೆ, ಯಾವ ಮಠಕ್ಕೆ ಆಗಲ್ಲ, ನಡ್ಸಕ್ ಆಗಲ್ಲ ಅಂತ ಮುಜರಾಯಿ ಕೊಡ್ಬೋದು. ಅವರೇ ಕೊಡ್ಬೇಕು, ನಮ್ಮ ಕೈಲಿ ಆಗ್ತಿಲ್ಲ ಅಂತ ಗೌರ್ಮೆಂಟ್ ಕೈಕೋರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇದು ಬಹಳಷ್ಟು ಜನರಿಗೆ ಕಾಡುವಂತ ಪ್ರಶ್ನೆ, ಇಷ್ಟು ಒಳ್ಳೆಯ ದೇವಸ್ಥಾನ ಯಾಕೆ ಆಗಿಲ್ಲ? ಯಾಕೆಂದ್ರೆ ಕೆಲವರಿಗೆ ಗೊತ್ತಿಲ್ಲ ಇದು ಸುಬ್ರಹ್ಮಣ್ಯ ಮಠದ ಒಂದು ಅಧೀನದಲ್ಲಿ ಇದೆ ಅಂತಾನೆ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಇವಾಗ ನನಗೂ ಕೂಡ ಅದು ಅಷ್ಟು ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಸೊ ನಾನು ಯಾರ ಹತ್ರನ 3 days ಬ್ಯಾಕ್ 3 ದಿನದ ಹಿಂದೆ ಕೇಳಿದಾಗ ಅವಾಗ ಅವರು ಹೇಳಿದ್ರು. ಅದಕ್ಕೆ ನಾನು ಈ ಮಾತನ್ನ ಮತ್ತೆ ಕೇಳಿದೆ, ಮುಜರಾಯಿಗೆ ಯಾಕೆ ಆಗಲ್ಲ ಅಂತ. ಯಾಕೆಂದ್ರೆ ಒಂದು ಸಲ ಆಗಿತ್ತು ಅಂತ ಕೂಡ ನಾನು ಕೇಳಿದ್ದೆ, ಅದು ಆಗಿದ್ದು ಮತ್ತೇನು ಚೇಂಜ್ ಆಯ್ತು ಅಂತ ಅದಕ್ಕೋಸ್ಕರ ಬೈ ಮಿಸ್ಟೇಕ್ ಆಗಿದ್ದು. ನಂತರ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಮೇಲೆ, ತಾಮ್ರಪತ್ರ ಇವೆಲ್ಲ ನಮಗೆಲ್ಲ ಕೊಟ್ಮೇಲೆ ನಂತರ ಡಿನೋಟಿಫಿಕೇಶನ್ ಮಾಡಿ ನನಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅದು ಅವನ ಇಚ್ಛೆ. ಓಕೆ ಸರ್, ಓಕೆ, ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರಿ. ಹಾಗೆ ಈ ಒಂದು ದಕ್ಷಿಣ ಕಾಶಿ ಇಲ್ಲಿಗೆ ಎಲ್ಲ ಬಂದುಬಿಟ್ಟು ಬಹಳಷ್ಟು ಜನರು ಈಗ ಹೋಗೋಕ್ಕಾಗಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಈ ಸುತ್ತಲಿರೋರು ಇಲ್ಲೇ ಬರ್ಬೋದು, ಬಂದುಬಿಟ್ಟು ತಮ್ಮ ಏನು ಹರಕೆಗಳಿದೆ ಏನಿದೆ ಅಲ್ಲಿ ಮಾಡೋ ಕೆಲಸಗಳನ್ನ ಇಲ್ಲೂ ಕೂಡ ಮಾಡ್ಬೋದು ಅಂತ ನಾನು ಈ ಮೂಲಕ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ತಿಳಿಸ್ಬಿಟ್ಟು ಈ ಒಂದು ಏನೇ ಒಂದು ಇದಿದ್ರು ಇಲ್ಲಿ ಯಾವುದೇ ಒಂದು ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲ್ಲ. ಪರ್ಮಿಷನ್ ಬೇಕು ಅಂದ್ರೆ ನೀವು ಇಲ್ಲಿ ಬಂದು ನಮ್ಮ ರಮೇಶ್ ಭಟ್ರನ್ನ ಕೇಳಬೇಕಾಗುತ್ತೆ, ಸರ್ನ ಕೇಳಿದ್ರೆ ಅದಾದ್ಮೇಲೆ ವಿಡಿಯೋ ಹಾಗಂತ ಮೂಲ ಒಳಗಡೆ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಮಾತ್ರ ಮಾಡ್ಬೋದು ಅಷ್ಟೇ. ಹಾಗೆ ಮುಂದೆ ಹೋಗ್ತಾ ನಾವು ನೋಡ್ತಾ ಇದ್ದೀವಿ ಏನು ಸಿಗುತ್ತೆ ಅಂತ. ಹಾಗೆಯೇ ಎಲ್ಲವೂ ಒಳ್ಳೆ ಕಲ್ಲು ಹಾಕಿದ್ದಾರೆ. ಕಲ್ಲು ಏನು ಇದೇನು ಇವತ್ತಿನ ಕಾಲದಲ್ಲ, ಇದೇನಾದ್ರು ನಾವು ಎತ್ತಕ್ಕೆ ಹೋದ್ರೆ ಆಗೋದಿಲ್ಲ, ನಾವು ಮನೆ ಕೊಡ್ತೀವಿ ಅದ್ರ ಕೆಳಗಡೆ. ಅವತ್ತಿನ ಕಾಲದಲ್ಲಿ ಎತ್ತಿರ್ಬೋದು, ನಾಯಕರಿದ್ರು. ಅವತ್ತಿನ ಕಾಲದಲ್ಲಿ ನಾಯಕರಿದ್ರು, ಎತ್ತಿದ್ರು, ಅವರ ಕಡೆಯವರೆಲ್ಲ. ಆಮೇಲೆ ಆನೆಗಳು ಎತ್ತಿದ್ರು. ಹಾಗೆಯೇ ಕುಡಿಯೋದಕ್ಕೆ ಒಳ್ಳೆ ಫಿಲ್ಟರ್ ವಾಟರ್ ಕೂಡ ಸಿಗುತ್ತೆ, ಒಳಗಡೆನೆ ಫಿಲ್ಟರ್ ಹಾಕ್ಸಿದ್ದಾರೆ. ಹಾಗೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬಹಳಷ್ಟು. ಹಾಗೆಯೇ ಇಲ್ಲಿ ಪೀಠ ಕೂಡ ಇದೆ. ಒಂದು ಪೀಠ ಇದು ಯಾತಕ್ಕಾಗಿ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಇಲ್ಲಿ ಯಾರನ್ನಾದ್ರು ಇದನ್ನ ಯಾತಕ್ಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬಂದು ಹೇಳ್ತೀವಿ ನಿಮಗೆ. ಒಂದೇ 1 ನಿಮಿಷ ಟೈಮ್ ಕೊಟ್ಟು ನಾವು ಹೇಳ್ತೀವಿ ಅದು ಯಾಕೆ ಅಂತ. ಸರ್, ಈ ಒಂದು ಪೀಠ ಇಟ್ಟಿದಾರಲ್ಲ ಅದು ಯಾತಕ್ಕಾಗಿ ಇಟ್ಟಿದ್ದಾರೆ?
ಅದು ಮಂಟಪ ಅಂತ ಅದು ಅಲ್ಲಿ ಸರ್ವಸೇವೆ ಉತ್ಸವ ಆಗಿ ಮಾಡಿಮೇಲೆ ದೇವರನ್ನ ತಂದು ಮಂಟಪದಲ್ಲಿ ಕೂರಿಸಿ ಮಂಗಳಾರತಿ ಮಾಡ್ತಾರೆ. ಓಕೆ, ಸೇವೆ ಮಾಡಿದ್ವಿ. ಅದೇ ಮೇಲ್ಗಡೆ ಉತ್ಸವ ಉತ್ಸವ ಮೂರ್ತಿ. ಯಾಕಂದ್ರೆ ಉತ್ಸವ ಮೂರ್ತಿಯನ್ನು ಅಲ್ಲಿ ತಗೊಂಡು ಬಂದು ಉತ್ಸವ ಆದ್ಮೇಲೆ ಕೂರಿಸ್ಬಿಟ್ಟು ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಹಾಗೇನೆ ಬನ್ನಿ ಮುಂದೆ ಹೋಗೋಣ, ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಮತ್ತೆ ಡ್ರಾಪ್ ಮಾಡ್ಬಿಟ್ಟು ಇಲ್ಲಿ ಏನ್ ಹಾಕಿದ್ದಾರೆ ಅಂತ ನೋಡೋಣ. ದೇವಾಲಯದ ಹೊರಭಾಗದಲ್ಲಿ ಮಾರಾಟ ಮಾಡುವ ನಾಗರ ಹೆಡೆ, ತೊಟ್ಟಿಲು ಹಾಗೂ ಇತರೆ ಹರಕೆಯ ವಸ್ತುಗಳನ್ನು ಶುದ್ಧ ಬೆಳ್ಳಿಯಿಂದ ಮಾಡಲ್ಪಟ್ಟಿರುವುದಿಲ್ಲ. ಅವುಗಳನ್ನು ಲೋಹದ ತಗಡುಗಳಿಂದ ಮಾಡಲ್ಪಟ್ಟಿರುತ್ತದೆ. ಆದ್ದರಿಂದ ದೇವಾಲಯದ ಹುಂಡಿಗಳಲ್ಲಿ ಹಾಕುವುದನ್ನು ನಿಷೇಧಿಸಲಾಗಿದೆ. ಯಾಕೆ ಇದನ್ನ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಮಾತ್ರ ಅಲ್ಲ, ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೂ ಕೂಡ ಇದೇ ಬೋರ್ಡನ್ನು ನೋಡ್ತೀವಿ. ಯಾಕೆಂದ್ರೆ ಬೇರೆ ಬೇರೆ ಲೋಹ, ಕಬ್ಬಿಣ, ತಗಡು ಈ ತರದ್ದು ಬೇರೆ ಬೇರೆ ಲೋಹಗಳನ್ನ ಉಪಯೋಗಿಸಿ ಮಾಡಿಬಿಟ್ಟು ಭಕ್ತಾದಿಗಳಿಗೆ ಒಂದು ಮೋಸವನ್ನ ಮಾಡ್ತಾರೆ ಹೊರಗಡೆ ಅನ್ನೋದಕ್ಕೋಸ್ಕರ ಹೊರಗಡೆಯಿಂದ ತಗೊಂಡು ಬಂದು ಹಾಕ್ಲಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಅಲೋ ಮಾಡಲ್ಲ. ಹಾಗೆ ಇಲ್ಲೂ ಕೂಡ ಹೇಳಿದ್ದಾರೆ ತಗೊಂಡು ಮೋಸ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಹಾಗೇನೆ ಅದನ್ನು ಒಳಗಡೆ ಹಾಕೋದು ಬೇಡ ಅಂತಾನು ಹೇಳಿದ್ರೆ ಅದನ್ನ ಹಾಕೋದಕ್ಕೆ ಬಿಡೋದು ಇಲ್ಲ ಅಲ್ಲಿ. ಸೊ ಹಾಗಾಗಿ ಭಕ್ತಾದಿಗಳು ಏನೇ ಇದ್ರು ಇಲ್ಲೇ ಇರುತ್ತೆ. ನೋಡ್ಬೋದು ನೀವು, ಹೊರಗಡೆ ಬಹಳಷ್ಟು ದುಡ್ಡನ್ನ ಕೊಟ್ಟು ತಗೊಂಡು ಬರ್ತೀರಿ. ಇಲ್ಲಿ ಕೆಲವೊಂದು ವಸ್ತುಗಳಿದೆ ಹರಕೆ ಪದಾರ್ಥ ಅಂತ ಹೇಳ್ಬಿಟ್ಟು ನೋಡ್ಬೋದು. ನಾಗರ ಸೆಡೆ ಚಿಕ್ಕದು 60 ರೂಪಾಯಿ. ಹಾಗೇನೆ ಶರೀರ ಅಂದ್ರೆ ಫುಲ್ ಬಾಡಿ 50 ರೂಪಾಯಿ. ಕಿವಿ ಏನಿದೆ 50 ರೂಪಾಯಿ. ಕಾಲು 60 ರೂಪಾಯಿ. ಕೈ 50 ರೂಪಾಯಿ. ಕಣ್ಣು 50 ರೂಪಾಯಿ. ಕಜ್ಜಿ ತುರಿ 20 ರೂಪಾಯಿ. ಯಾಕಂದ್ರೆ ನಾವು ಹೊರಗಡೆ ತಗೊಳ್ಳುವಾಗ ಎಷ್ಟೋ ಜನ ಗೊತ್ತಿಲ್ಲದೆ 150, 200, 300 ಎಲ್ಲ ಕೊಟ್ಟು ತಗೊಂಡಿರ್ತಾರೆ ಬಹಳಷ್ಟು ಸಲ. ಹಾಗಾಗಿ ಇದನ್ನ ನೋಡಿ ಹೊರಗಡೆ ಯಾವುದೇ ಒಂದು ವಸ್ತುಗಳನ್ನ ತಗೋಬೇಡಿ, ಮೋಸ ಹೋಗಬೇಡಿ ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಏನಿದೆ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಒಬ್ರು ಕುತ್ಕೊಂಡಿರ್ತಾರೆ ಸೆಕ್ಯೂರಿಟಿ ಅವರು. ಸರ್ ತಮ್ಮ ಹೆಸರು? ರಾಜೇಶ್ ಅಂತ. ಇಲ್ಲಿ ಬಂದು ಇಲ್ಲೇ ತಗೊಂಡು ಹೋಗಿ ನೀವು ಹುಂಡಿಯಲ್ಲಿ ನಿಮ್ಮ ಹರಕೆಯ ವಸ್ತುಗಳನ್ನ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ರಿಕ್ವೆಸ್ಟ್, ಯಾಕೆಂದ್ರೆ ನೀವು ಮೋಸ ಹೋಗಿ ಎಲ್ಲೆಲ್ಲೋ ದೇವರಿಗೆ ಹಾಕ್ತೀನಿ ಅಂತ ಏನೇನೋ ತಗೊಂಡು ಬಂದು ಹಾಕ್ಬೇಡಿ. ನಿಮ್ಮ ಹರಕೆನೇ ಒಂದಿರುತ್ತೆ, ನೀವು ಹಾಕದೆ ಒಂದಾಗುತ್ತೆ ಅವನ್ನ.